ಕನ್ನಡ ಜಿಲ್ಲೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಈ ದಿವಸ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡದ ಉಪನಿರ್ದೇಶಕರ ಕಾರ್ಯಾಲಯದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿ ಈಗಾಗಲೇ ಶಿಲಾನ್ಯಾಸ ಮಾಡಿರುವಂತಹ ಸನ್ಮಾನ್ಯ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಡಾಕ್ಟರ್ ವಸಂತ್ ಕುಮಾರ್ ಅವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿರುವಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ UT ಖಾದರ್ ಫರೀದ್ ಅವರಿಗೂ ಕೂಡ ಎಲ್ಲ ಒಂದು ಜಿಲ್ಲಾಡಳಿತದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅಶೋಕ್ ಕುಮಾರ್ ಅವರು ಪುಸ್ತಕ ನೀಡಿ ಗೌರವಿಸಬೇಕಂತ ಕೇಳ್ತೇನೆ. ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವಂತಹ ನಮ್ಮ ಈ ಒಂದು ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಡಿ ವೇದವಾಸ್ ಕಾಮತ್ ಅವರು ಈಗಾಗಲೇ ಬಂದು ಈ ಅನ್ಯ ಕಾರ್ಯ ನಿಮಿತ್ತ ತೆರಳಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂಥ ಶ್ರೀ ಸುಧೀರ್ ಶೆಟ್ಟಿ ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಡಾಕ್ಟರ್ ಉಮೇಶ್ ಕಿರಣ್ ಅವರು ಹೂ ನೀಡಬೇಕಂತ ಕೇಳ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಿಂತು ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ಶ್ರಮಿಸಿರುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾಧಿಕಾರಿಯಾಗಿರುವಂಥ ಮುಲ್ಲೈ ಮೊಹಿಲನ್ ಅವರು ಆಗಮಿಸಿರುತ್ತಾರೆ. ಅವರಿಗೂ ಕೂಡ ನಾನು ಈ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ಶ್ರೀಯುತ ಮಂಜುನಾಥ್ ಅವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವಂಥ ನಿಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಆನಂದ್ ಕೆ ಇವರನ್ನು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಉಮೇಶ್ ಕಿರಣ್ ಅವರು ಪುಸ್ತಕ ನೀಡಿ ಗೌರವಿಸಬೇಕಂತ ಕೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರಾಗಿರುವಂಥ ನಮ್ಮ ಪ್ರವೀಣ್ ಚಂದ್ರ ಆಳ್ವಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಮಿಲಿಂಗಪ್ಪ ಅವರು ಅವರಿಗೆ ಪುಸ್ತಕವನ್ನು ನೀಡಿ ಗೌರವಿಸಬೇಕಂತ ಕೇಳ್ತೇನೆ. ಹಾಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ವಿನಯ್ ರಾಜ್ ಅವರನ್ನು ಸ್ವಾಗತಿಸುತ್ತಾ ಅನಿಲ್ ಕುಮಾರ್ ಅವರನ್ನು ಸ್ವಾಗತಿಸ್ತೇನೆ. ಅವರಿಗೆ ಪುಸ್ತಕವನ್ನು ನಿತಿನ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಹಾಗೆ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಭಾಸ್ಕರ್ ಮೊಯ್ಲಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಮ್ಮ ಮೀನುಗಾರಿಕಾ ವಿದ್ಯಾಲಯದ ಇವರು ಡೀನ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಪ್ರೊಫೆಸರ್ ರಾಧಾಕೃಷ್ಣ ಇವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಇಷ್ಟು ಹೊತ್ತು ಕಾದು ತಮ್ಮ ಈ ಉಪಸ್ಥಿತಿಯನ್ನು ಕಂಡುಕೊಂಡಿರುವಂಥ ಇಲ್ಲಿಯ ಎಲ್ಲ ಆಹ್ವಾನಿತರನ್ನು ಹಾಗೆ ಪಶುಪಾಲನಾ ಇಲಾಖೆಯ ಎಲ್ಲ ನಮ್ಮ ವೈದ್ಯಾಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾಧ್ಯಮ ಪ್ರತಿನಿಧಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಒಂದು ಸಣ್ಣ ಪ್ರಸ್ತಾವನೆಯನ್ನು ನಾನು ಈ ಸಮಯದಲ್ಲಿ ಹೇಳ ಬಯಸುತ್ತೇನೆ. ಸರ್, ಈ ಒಂದು ಸ್ಥಳ ನಮ್ಮ ಕೊಡಿಯಾಲ್ಗುತ್ತು ಕುಟುಂಬದವರು ಜೈಲಿಗೋಸ್ಕರ ಒಂದು ದಾನ ಮಾಡಿ 8 ಎಕರೆ ಜಮೀನನ್ನು ದಾನ ಮಾಡಿದರು. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಆಗ ಜೈಲು ಇದು ಇವತ್ತಿಗೂ ಕೂಡ ಜೈಲಿನ ವಶದಲ್ಲಿ ಇದೆ ಈ ಜಾಗಗಳು. ನಂತರ ಬ್ರಿಟಿಷರ ಕಾಲದಲ್ಲಿ ಈ ಅಗತ್ಯತೆಯನ್ನು ಕಂಡು ನಮ್ಮ ಪಶುಪಾಲನಾ ಇಲಾಖೆಗೆ
ಹಾಗೆ ಒಂದು ತರಬೇತಿ ಸಂಸ್ಥೆ, ಆವಾಗ ಶಿಕ್ಷಕರ ತರಬೇತಿ ಸಂಸ್ಥೆ ಅಂತಿತ್ತು, ಅದು ನಂತರ ಜಿಲ್ಲಾ ತರಬೇತಿ ಸಂಸ್ಥೆಯಾಗಿ ಅದು ಮಾರ್ಪಾಟುಗೊಂಡು ಅದು ಇಲ್ಲಿ ಪಕ್ಕದಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಇಲ್ಲಿ ಪಶುಪಾಲನಾ ಇಲಾಖೆ ಎರಡು ಕಡೆ ಈ ಜಾಗದಲ್ಲಿ ಮತ್ತು ನಮ್ಮ ಎದುರಿರುವ ಜಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಆಸ್ಪತ್ರೆ, ಪಾಲಿಕ್ಲಿನಿಕ್ ಕಟ್ಟಡ ಇದೆ. ಇಲ್ಲಿ ಆಡಳಿತ ಕಚೇರಿ ನಮ್ಮ ಮತ್ತು ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಈ ಭಾಗದಲ್ಲಿ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಉಪನಿರ್ದೇಶಕರ ಕಚೇರಿ 1946ರಲ್ಲಿ ಪ್ರಾರಂಭವಾಗಿತ್ತು ಸರ್. ಬಳಿಕ ಈ ಒಂದು ಕಟ್ಟಡ ನಮ್ಮ ಹಿಂದೆ ಇದೆ. ಆ ಕಟ್ಟಡ 2004ರಲ್ಲಿ ಸ್ವಲ್ಪ ನವೀಕರಣಗೊಂಡಿತ್ತು. ಪ್ರಾಯಶಃ ಒಂದು 70 ವರ್ಷ ಹಳೆಯದಾದ ಕಟ್ಟಡದಲ್ಲಿ ನಾವು ಇಲ್ಲಿಯವರೆಗೆ ಕಾರ್ಯನಿರ್ವಹಿಸ್ತಿತ್ತು ಸರ್. ಇಲ್ಲಿ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2,92,241 ಜಾನುವಾರುಗಳು, ಹಾಗೆ 1,72,968 ನಾಯಿ, ಹಾಗೆ 27,13,874 ಕೋಳಿಗಳು ಇದ್ದು ಎರಡು ಸಂಸ್ಥೆಗಳು ಒಟ್ಟು ನಮ್ಮಲ್ಲಿ 107 ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ ಇಡೀ ಜಿಲ್ಲೆಯಲ್ಲಿ 9 ತಾಲೂಕಿನಲ್ಲಿ. ಈ ಹಿಂದೆ ಈ ಕಚೇರಿಯು 2 ಜಿಲ್ಲೆಗಳಿಗೆ ಕೇಂದ್ರ ಸ್ಥಾನವಾಗಿದ್ದು, ಈಗ ಈ 9 ತಾಲೂಕುಗಳಿಗೆ ಈ ಒಂದು ಕಚೇರಿಯು ಕೇಂದ್ರ ಸ್ಥಾನವಾಗಿರ್ತದೆ ಸರ್. ಇದಲ್ಲದೆ ಪ್ರತಿ ತಾಲೂಕಿಗೆ ಒಂದರಂತೆ ಪಶು ಸಂಜೀವಿನಿ ಅನ್ನುವ ತುರ್ತು ಚಿಕಿತ್ಸಾ ಘಟಕ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ನಮ್ಮಲ್ಲಿ ಒಟ್ಟು 448 ಹುದ್ದೆಗಳಿದ್ದು ಅದರಲ್ಲಿ 98 ಭರ್ತಿಯಾಗಿ 350 ಹುದ್ದೆಗಳು ಖಾಲಿ ಇದೆ. ಆದರೆ ಈಗ ನಮ್ಮ ಪ್ರತಿ ಪಂಚಾಯತಿಗೆ ಒಬ್ಬರಂತೆ ಪಶು ಸಖಿಯರು ನಮ್ಮಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಅವರು ಇಲಾಖೆ ಮತ್ತು ರೈತರ ನಡುವೆ ಕೊಂಡಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 68,000 ಜನರು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲಿ 36,000 ರೈತರು ಒಕ್ಕೂಟಕ್ಕೆ ದಿನವಹಿ ಹಾಲನ್ನು ಹಾಕ್ತಾ ಇದ್ದಾರೆ ಸರ್. ದಿನಕ್ಕೆ ನಮ್ಮ ಜಿಲ್ಲೆಯಲ್ಲಿ 2,75,000 ಲೀಟ್ರು ದಿನವಹಿ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಹಾಕ್ತಾ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಪ್ರೋತ್ಸಾಹಧನವಾಗಿ 5 ರೂಪಾಯಿ ಲೆಕ್ಕದಲ್ಲಿ ಪ್ರತಿ ತಿಂಗಳು 4 ಕೋಟಿ ಹಣ ಅವರಿಗೆ ಜಮೆ ಆಗ್ತಾ ಇದೆ. ಈ ಒಂದು ಉಪನಿರ್ದೇಶಕರ ಕಚೇರಿ ಕಟ್ಟಡ ಹಳೆಯದಾಗಿದ್ದು ನಮ್ಮ ಸಿಬ್ಬಂದಿಗೆ ಜಾಗದ ಕೊರತೆ ಇರುವುದರಿಂದ ಹೊಸ ಕಟ್ಟಡದ ಒಂದು ಅವಶ್ಯಕತೆಯನ್ನು ನಾವು ಮನಗಂಡು ನಮ್ಮ ಜಿಲ್ಲಾ ಪಂಚಾಯತ್ನ ಲೆಕ್ಕ ಶಿಕ್ಷಿಕೆ 28 ಅಡಿ ಬಂದಂಥ ಅನುದಾನದಲ್ಲಿ ಈ ಕಟ್ಟಡದ ಒಂದು ನಿರ್ಮಾಣ ಕಾರ್ಯವನ್ನು ನಾವು ನಮ್ಮ ಜಿಲ್ಲೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅನುಮತಿಯ ಮೇರೆಗೆ ಇಲ್ಲಿ ಈ ಒಂದು ಕಟ್ಟಡ ಮಾಡಲಿಕ್ಕೆ ಈ ಬಾರಿ ನಾವು ಈ ಒಂದು 23-24ನೇ ಸಾಲಿನಲ್ಲಿ ನಾವು ಈ ಕೆಲಸವನ್ನು ಪ್ರಾರಂಭ ಕೈಗೊಂಡಿದ್ದೇವೆ ಸರ್. ಇದು ಒಂದು 250 ಲಕ್ಷ ವೆಚ್ಚದ ಒಂದು ಕಟ್ಟಡ. ಈ ವರ್ಷದಲ್ಲಿ ಒಂದು 140 ಲಕ್ಷ ಇದಕ್ಕೆ ವೆಚ್ಚವನ್ನು ನಾವು ನಿಗದಿಪಡಿಸಿದ್ದೇವೆ. ಮುಂದಿನ ವರ್ಷದಲ್ಲಿ ಒಂದು 110 ಲಕ್ಷವನ್ನು ನಾವು ನಿಗದಿಪಡಿಸಿಕೊಂಡು ಈ ಒಂದು ಕಟ್ಟಡ ನಾವು 9 ತಿಂಗಳಲ್ಲಿ ಪೂರ್ಣಗೊಳಿಸುವ ಒಂದು ಇರಾದೆಯನ್ನು ಹೊಂದಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಪಶುವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ನೂತನ ಕಟ್ಟಡದ ಶಂಕುಸ್ಥಾಪನೆಯ ಈ ಒಂದು ಅರ್ಥಪೂರ್ಣ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಈ ನೂತನ ಕಟ್ಟಡದ ಶಂಕುಸ್ಥಾಪನೆಗೆ ಇದ್ದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸನ್ಮಿತ್ರರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಸನ್ಮಿತ್ರರಾಗಿದ್ದಂಥ ಸುಧೀರ್ ಶೆಟ್ಟರ್ ಅವರೇ, ಮಹಾನಗರ ಪಾಲಿಕೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ಸನ್ಮಿತ ಪ್ರವೀಣ್ ಆಲ್ವರ್ ಅವರೇ, ಜಿಲ್ಲಾಧಿಕಾರಿರವರೇ, ಸಿಒರವರೇ, ರಾಧಾಕೃಷ್ಣರವರೇ, ವೇದಿಕೆ ಮೇಲೆ ಉಪಸ್ಥಿತರೆಲ್ಲ ನಮ್ಮ ಗಣ್ಯ ಅತಿಥಿಗಳೇ, ವಿವಿಧ ಇಲಾಖೆ ಅಧಿಕಾರಿ ವರ್ಗದವರೇ, ಮುಂದಿರುವ ಎಲ್ಲ ಈ ಒಂದು ಕಾರ್ಯಕ್ರಮದ ಹಿತೈಷಿ ವರ್ಗದವರೇ, ವಿವಿಧ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಇಲಾಖೆಯ ಡೈರೆಕ್ಟರ್ ಮತ್ತು ಇನ್ನಿತರ ಸಿಬ್ಬಂದಿ ವರ್ಗದವರೇ, ನಾನು ಬಹುಶಃ ಇವತ್ತು ನೂತನವಾದ ಆ ಕಟ್ಟಡದ ಶಿಲಾನ್ಯಾಸ ಸಮಾರಂಭ ಶುಭಾಶಯವನ್ನು ಸಲ್ಲಿಸಿಕೊಂಡು ಆದಷ್ಟು ಬೇಗನೆ ಈ ಒಂದು ಕಟ್ಟಡ ಬಂದು ಎದ್ದು ನಿಲ್ಲಲಿ, ಅತ್ಯಂತ ಸುಂದರವಾದ ಮತ್ತು ರಾಜ್ಯಕ್ಕೆ ಮಾದರಿಯಾದ ಒಂದು ಪಶುವೈದ್ಯಕೀಯ ಆಡಳಿತ ಕಟ್ಟಡ ಆಗಲಿಂದ ಶುಭಾಶಯವನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬಹುಶಃ ಪಶು ಮತ್ತು ನಮ್ಮ ಪಶುವೈದ್ಯಕೀಯ ಮತ್ತು ಪಶುಪಾಲನಾ ಅದಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ಸೌಕರ್ಯ ಕೂಡ ನಮ್ಮೆಲ್ಲರಿಗೂ ಕೂಡ ಅತಿ ಅಗತ್ಯವಾಗಿದ್ದ ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ಬಹುಶಃ ನಮ್ಮ ಪಶು ಇಲಾಖೆಯ ಅಧಿಕಾರಿಗಳು ನನ್ನ ಮಂತ್ರಿ ಬರಲಿಲ್ಲ, ಮನುಷ್ಯರ ಆರೋಗ್ಯದ ಮಂತ್ರಿ ಇವತ್ತು ಬಂದಿದ್ದೀರಿ. ಆದ ಕಾರಣ ನಾನು ಹೇಳಿಷ್ಟೇ, ನಾವು ಮನುಷ್ಯರಿಗೆ ಈ ಸಮಾಜ ಎಷ್ಟು ಜೀವಿಸಲಿ ಹಕ್ಕಿದೆಯಾ ಅದಕ್ಕಿಂತ 1% ಜಾಸ್ತಿ
ಪ್ರಾಣಿಗಳೇ ಜೀವಿಸುವಂಥ ಹಕ್ಕಿದೆ ಅಂತ ಹೇಳಲಿಕ್ಕೆ ಬಯಸ್ತದೆ. ದೇವರು ಅವರಿಗೆ ಹೆಚ್ಚಿನ ಅವಕಾಶ ಕೊಟ್ಟಿದೆ, ನಮಗಿಂತ ಜಾಸ್ತಿ. ಅವ್ರು ಯಾಕೆ ನಮಗೆ ಬಾಯಿ ಬರ್ತದೆ, ಪಾಪ ಅದಕ್ಕೆ ಬಾಯಿ ಬರುವುದಿಲ್ಲ. ಅದರ ಕಷ್ಟವನ್ನು ನಾವೇ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಸವಲತ್ತು ಕೊಡೋ ಜವಾಬ್ದಾರಿ ಅದು ಪ್ರತಿಯೊಂದು ಮನುಷ್ಯರ ಮತ್ತು ಪ್ರತಿಯೊಂದು ಸರ್ಕಾರ ಮತ್ತು ಜನಪ್ರತಿನಿಧಿ ಜವಾಬ್ದಾರಿ ಇವತ್ತಾಗಿದೆ. ಅದಕ್ಕಾಗಿ ಯಾವುದೆಲ್ಲ ಇವತ್ತು ಕೊರತೆ ಇದೆ, ಬಹಳಷ್ಟು ಇವತ್ತು ಕೊರತೆ ವಿಚಾರಗಳಿದೆ. ಸಂಬಂಧಪಟ್ಟಾಗ ನಾನು ಮಂತ್ರಿಗೆ ಸಂಬಂಧ ವಿಧಾನಸಭೆಯಲ್ಲಿ ನಾವು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಏನು ನಿಮ್ಮೆಲ್ಲ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕಂತ ಎಲ್ಲ ಪ್ರಯತ್ನ ನಾವಿವತ್ತು ಜೊತೆಗೆ ನಾವಿವತ್ತು ಮಾಡ್ತೇವೆ. ಬಹುಶಃ ಇವತ್ತು ನಮ್ಗೆ ಗೊತ್ತಿದ್ದಾಗೆ ಖಾಸಗಿ ಕಾಲೇಜುಗಳು ಬಂದರೆ ಮಾತ್ರ ಇದು ಬಗೆಹರಿಸಿ ನಮಗೆ ಇವತ್ತು ಸಾಧ್ಯವಾಗ್ತದೆ. ಒಂದು ನಮ್ಮಲ್ಲಿ ಖಾಸಗಿ ಪಶುವೈದ್ಯ ಕಾಲೇಜುಗಳೇ ಇಲ್ಲ. ವಿದ್ಯಾರ್ಥಿಗಳು ಬೇಕಾದಷ್ಟು ಇಂಟ್ರೆಸ್ಟ್ ಇದೆ ಕಲೀಲಿಕ್ಕೆ, ಅವ್ರಿಗೆ ಸೀಟ್ ಸಿಕ್ಕುವುದಿಲ್ಲ. ಮೆರಿಟಲ್ಲಿ ಸೀಟ್ ತಿಕ್ಕೊಂಡವನು ಅವನು ಫಾರಿನ್ಗೆ, ಅಮೇರಿಕಾ, ಲಂಡನ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ವಿಚಾರ ಇವತ್ತಾಗಿದೆ. ಅದಕ್ಕೆ ಈಗ ಒಂದು ಕಾಲಘಟ್ಟ ಬಂದಿದೆ, ಸರ್ಕಾರ ಒಂದು ತೀರ್ಮಾನ, ಸೂಕ್ತ ತೀರ್ಮಾನ ಇದು ತೆಕ್ಕೊಳ್ಳೇ ಬೇಕಾಗ್ತದೆ. ನಾವು ಮನುಷ್ಯರಿಗೆ ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡಿ ಡಾಕ್ಟರ್ ಮಾಡಿ ನಾವು ಚಿಕಿತ್ಸೆ ಕೊಡಿಸುವಾಗ ಪ್ರಾಣಿಗಳಿಗೆ ನಾವು ಯಾಕೆ ಇವತ್ತು ಅದರ ಬಗ್ಗೆ ಆಲೋಚನೆ ಮಾಡೋ ಅಗತ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಅದಕ್ಕಾಗಿ ಬಹುಶಃ ಆದಷ್ಟು ಬೇಗ ಇದು ಪೂರ್ತಿಗೊಳ್ಳಲಿ ನನಗೆ ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರು ಎಲ್ಲ ಮಂತ್ರಿ ಅದು ಕೂತ್ಕೊಂಡು ಇವತ್ತು ಚರ್ಚೆ ಮಾಡಿಕೊಂಡು ಏನೆಲ್ಲ ಮೂಲಭೂತ ಸೌಕರ್ಯದ ಕೊರತೆ ಇದೆಯಾ ಅಥವಾ ಇನ್ನಿತರ ಜಿಲ್ಲಾ ಮಟ್ಟದ ಕೊರತೆ ಇದೆ ಇದನ್ನೆಲ್ಲ ಬಗೆಹರಿಸಿಕೊಂಡು ನಾವು ಒಂದು ಗೋ ಸಂತತಿ ಮತ್ತು ಪ್ರಾಣಿ ಸಂತತಿಯನ್ನು ಜಾಸ್ತಿ ಮಾಡುವಂಥದ್ದು ಮತ್ತು ಅದಕ್ಕೆ ರಕ್ಷಣೆ ಕೊಡುವಂಥದ್ದು ಮತ್ತು ಯಾರು ಸಾಕ್ತಾರೆ ಅವ್ರಿಗೊಂದು ವಿಶ್ವಾಸ ಬೇಕು. ನಾನು ಭಾಳಷ್ಟು ಕಾರ್ಯಕ್ರಮ ಹೋದಾಗ ಮಹಿಳೆಯರು ಬಂದು ಕೂಗ್ತಾರೆ, ನನ್ನ ಗೋಗೆ ಹುಷಾರಿರಲಿಲ್ಲ, ನಾನು 2 ದಿವಸದಿಂದ ಡಾಕ್ಟರ್ ಕಾದೆ, ಗೌರ್ಮೆಂಟ್ ಡಾಕ್ಟರ್ ಬರಲಿಲ್ಲ, ಪ್ರೈವೇಟ್ ಡಾಕ್ಟರ್ ಒಂದು ದಿವಸ ಸತ್ತೋಯ್ತು. ಅವರೇ ನಾನು ಇಷ್ಟು ಕಷ್ಟದಿಂದ ಇಷ್ಟು ವರ್ಷ ಸಾಕಿಕೊಂಡಂಥ ಇದು ನನಗೆ ಬದುಕಿಸೋಕ್ಕಾಗದಿದ್ದರೆ ಮತ್ತು ನೆಕ್ಸ್ಟ್ ಅವರು ಧೈರ್ಯದಲ್ಲಿ ಮುಂದೆ ಗ್ರಾಮೀಣ ಮಟ್ಟದಲ್ಲಿ ಯಾರು ಕೂಡ ಮುಂದೆ ಬರುವುದಿಲ್ಲ. ಅದಕ್ಕಾಗಿ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ನೋಡಿ ಬಹುಶಃ ಏನೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ ನಾವು ಪ್ರಯತ್ನ ಮಾಡುವ ಅಂತ ಹೇಳಿಕೊಂಡು ನಾನು ಚರ್ಚೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಕೆಲಸ ವಹಿಸಿಕೊಂಡ ಜಲೀಲ್ ಅವರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಯೋಜನೆ ಆದಷ್ಟು ಬೇಗನೆ ಪೂರ್ಣಗೊಂಡು ಸಾರ್ವಜನಿಕರಿಗೆ ಸದುಪಯೋಗಗೊಳ್ಳಲಿ ತಮ್ಮ ಸಂಪೂರ್ಣ ಸಹಕಾರದ ಮಾತುಗಳನ್ನು ಅಂತ ಕರ್ನಾಟಕ ಸಭಾಧ್ಯಕ್ಷರಾದ ಸನ್ಮಾನ್ಯ UT ಖಾದರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಮಧ್ಯೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿರುವಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಸನ್ಮಾನ್ಯ ಶ್ರೀ ಸುಧೀರ್ ಶೆಟ್ಟಿ ಅವರು ತಮ್ಮ ಒಂದೆರಡು ಅನಿಸಿಕೆ ನೀಡಬೇಕು ವಿನಂತಿಸಿಕೊಳ್ತಾ ಇದ್ದೇವೆ. ಪಶು ವೈದ್ಯಕೀಯ ಸೇವಾ ಇಲಾಖೆ ದಕ್ಷಿಣ ಕನ್ನಡ ಮಂಗಳೂರು ಇದರ ವತಿಯಿಂದ ಸರಿಸುಮಾರು 2,40,00,000 ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಜಿಲ್ಲೆಯ ನಾಯಕರು ಹಾಗೆಯೇ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರು ಆಗಿರತಕ್ಕಂಥ ಆತ್ಮೀಯರಾದಂತಹ UT ಖಾದರ್ ಅವರೇ, ಹಾಗೆಯೇ ನಮ್ಮ ಜಿಲ್ಲೆಯ ನೆಚ್ಚಿನ ಉಸ್ತುವಾರಿ ಮಂತ್ರಿಗಳು ಆದರಣೀಯರು ಆತ್ಮೀಯರು ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರೇ, ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರತಿಪಕ್ಷದ ನಾಯಕರಾಗಿರತಕ್ಕಂತಹ ಪ್ರವೀಣ್ ಚಂದ್ರ ಆಳ್ವಾರವರೇ, ಹಾಗೆಯೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರೇ, ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರೇ, ಹಾಗೆಯೇ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೇ, ಹಾಗೆ ಸೇರಿದಂಥ ಎಲ್ಲ ಬಂಧುಗಳೇ, ಹಾಗೆ ಪತ್ರಿಕಾ ಮಾಧ್ಯಮ ಹಾಗೆ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ನಮ್ಮ ಬಹಳ ಒಂದು ಪುರಾತನ ಇತಿಹಾಸ ಇರತಕ್ಕಂತಹ ಈ ಒಂದು ಪಶು ಪಾಲನಾ ಮತ್ತು ಪಶುವೈದ್ಯಕೀಯ ಈ ಒಂದು ಇಲಾಖೆ ಬಹುಶಃ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1946ರಲ್ಲಿ ಈ ಒಂದು ಜಾಗದಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಈ ಒಂದು ಸಂಸ್ಥೆ. ಹಾಗಾಗಿ ಬಹಳಷ್ಟು ವರ್ಷದಿಂದ ಬಹಳ ಉತ್ತಮ ಸೇವೆಯನ್ನು ಈ ಒಂದು ಪ್ರದೇಶದಲ್ಲಿ ಕೊಡುವುದರ ಮುಖಾಂತರ ನಮ್ಮ ಪರಿಸರದಲ್ಲಿ ಇರತಕ್ಕಂತಹ ನಮ್ಮ ಮನೆಯಲ್ಲಿ ಇರತಕ್ಕಂಥ ದನ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಆಡು ಇರ್ಬೋದು, ಎಮ್ಮೆ ಇರ್ಬೋದು, ಹಂದಿ ಇದನ್ನು ಒಳಗೊಂಡಂತೆ ಸುಮಾರು 2,92,241 ಜಾನುವಾರುಗಳು ಹಾಗೆ 1,72,968 ನಾಯಿ ಮತ್ತು ಹಾಗೆ 27,13,874 ಕೋಳಿಗಳು ಈ ಪರಿಸರದಲ್ಲಿ ಈ ಒಂದು
ವ್ಯವಸ್ಥೆಯ ಅಡಿಯಲ್ಲಿ ಅಂದರೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೈದ್ಯಕೀಯ ವ್ಯವಸ್ಥೆಯನ್ನು ಈ ಒಂದು ನಮ್ಮ ಪಶುಸಂಗೋಪನಾ ಇಲಾಖೆಯ ಮುಖಾಂತರ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ನಾನು ಇದಕ್ಕಿಂತ ಮೊದಲು ಯಾಕಂತ ಹೇಳಿದರೆ ಇದು ನನ್ನ ವಾರ್ಡಲ್ಲಿ ಬರುವುದರಿಂದಾಗಿ ಇಲ್ಲಿ ಆಗುವಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾನು ಭಾಗವಹಿಸ್ತಾ ಇದ್ದೇನೆ. ಹಾಗೆ ಪಶುಸಂಗೋಪನೆಗೆ ಹೆಚ್ಚಿನ ಆದ್ಯತೆ ಕೊಡುವಂತಹ ಕೆಲಸಕ್ಕೋಸ್ಕರ ಅದವರಿಗೆ ಬೇರೆ ಬೇರೆ ರೀತಿಯಾದಂತಹ ಸರ್ಕಾರದಿಂದ ಸಿಗುವಂತಹ ಸವಲತ್ತನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮ ಕೂಡ ಈ ಒಂದು ಪ್ರದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಇದರ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಉತ್ತಮವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಕರ್ನಾಟಕ ಘನ ಸರ್ಕಾರದ ಮುಖಾಂತರ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಟ್ಟಡ ಕೂಡ ಇವತ್ತು ಶಿಲಾನ್ಯಾಸ ಆಗ್ತಾ ಇದೆ. 9 ತಿಂಗಳ ಒಳಗೆ ಸುಮಾರು 1.5 ಕೋಟಿ ರೂಪಾಯಿಯ ಅನುದಾನ ಬಳಕೆ ಮಾಡಬೇಕು. ಉಳಿದಂಥ ಅನುದಾನ ಮುಂದಿನ ವರ್ಷದ ನಮ್ಮ ಜಿಲ್ಲಾ ಪಂಚಾಯತಿಯ ಮುಖಾಂತರ ಶಿರ್ಸಿಗಾಡಿಯಲ್ಲಿ ಬರತಕ್ಕಂಥ ಅನುದಾನದಲ್ಲಿ ಈ ಒಂದು ವ್ಯವಸ್ಥೆ ಮಾಡುವುದರ ಜೊತೆಗೆ ಇಲ್ಲಿ ಒಂದು ಬಹಳ ಉತ್ತಮವಾದಂತಹ ಕಟ್ಟಡ ಈ ಒಂದು ಪ್ರದೇಶದಲ್ಲಿ ಬರ್ತಾ ಇದೆ. ಹಾಗಾಗಿ ಇದನ್ನು ಒದಗಿಸಿಕೊಟ್ಟಂತಹ ನಮ್ಮ ರಾಜ್ಯದ ಸ್ಪೀಕರ್ ಆಗಿರತಕ್ಕಂಥ UT ಖಾದರ್ ಅವರಿಗೆ, ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಆದಷ್ಟು ಬೇಗ ಈ ಒಂದು ಕಟ್ಟಡ ಲೋಕಾರ್ಪಣೆ ಮಾಡುವಂತಹ ಕೆಲಸವು ಕೂಡ ನಮ್ಮ ಅವಧಿಯಲ್ಲಿ ಆಗುವಂತಹ ಒಂದು ನಮಗೆ ಯೋಗ ಭಾಗ್ಯ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಕೊರೋನಾ ಸಂದರ್ಭದಲ್ಲಿ ಮಾನವೀಯ ನೆಲೆಯಲ್ಲಿ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸಿದಂತಹ ವಿಶೇಷ ಕಾರ್ಯವನ್ನು ಮಾಡಿದ ಶ್ರೀ ಜೆ ಅನಿಲ್ ಶೆಟ್ಟಿ ಮಂಕುತೋಟಗುತ್ತು ಇವರನ್ನು ಕೂಡ ಇದೀಗ ಪುಷ್ಪಗುಚ್ಛ ನೀಡುವುದರ ಮೂಲಕ ಮಾನ್ಯ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಮಾನವೀಯ ಕಾರ್ಯವನ್ನು ಮಾಡಿದಂತಹ ಶ್ರೀ ಜೆ ಅನಿಲ್ ಶೆಟ್ಟಿ ಮಂಕುತೋಟಗುತ್ತು ನಗರದ ಎಲ್ಲ ಮೂಕ ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುವಂತಹ ಮಾನವೀಯ ಕಾರ್ಯ ನಿರ್ವಹಿಸುವ ಎಲ್ಲರಿಗೂ ಕೂಡ ಒಮ್ಮೆ ಜೋರ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸುವ. ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ಕಾರ್ಯಾಲಯ ಇದರ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಹಾಗೂ ಆತ್ಮೀಯರು ಮತ್ತು ಮುತ್ಸದ್ದಿ ನಾಯಕರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ಹಾಗೂ ನಮ್ಮ ಮಂಗಳೂರು ಕಾರ್ಪೊರೇಷನಿನ ಮೇಯರ್ ಅವರಾಗಿರ್ತಕ್ಕಂಥ ಸನ್ಮಾನ್ಯ ಸುಧೀರ್ ಶೆಟ್ಟಿಯವರೇ, ಹಾಗೂ ಮಹಾಪೌರರು ಮತ್ತು ನಮ್ಮ ಜೊತೆಯಲ್ಲಿ ಆಗಮಿಸಿರುವ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಮತ್ತು ಒಳ್ಳೆಯ ಮುತ್ಸದ್ದಿ ಹಾಗೂ ಶಿಕ್ಷಣ ತಜ್ಞರು, ಒಬ್ಬ ಬುದ್ಧಿಜೀವಿಗಳು ಆದಂಥ ಸನ್ಮಾನ್ಯ ಪ್ರೊಫೆಸರ್ ರಾಧಾಕೃಷ್ಣ ಅವರೇ, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರವೀಣ್ ಆಳ್ವಾರ್ ಅವರೇ, ಹಾಗೂ ವೇದಿಕೆ ಮೇಲೆ ನಮ್ಮ ಎಲ್ಲ ಅಧಿಕಾರಿಗಳೇ, ಜಿಲ್ಲಾಧಿಕಾರಿಗಳೇ, ಜಿಲ್ಲಾ ಪಂಚಾಯತಿಯ CEO, ಇವತ್ತು ಅವರ ಅನುದಾನ ಅಡಿಯಲ್ಲಿ ಈ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಅತ್ಯಂತ ಸಂತೋಷ ಆಗ್ತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ. ಕ್ಷಮಿಸಬೇಕು, ಸ್ವಲ್ಪ ತಡವಾಗಿ ಬಂದಿರತಕ್ಕಂಥ ಮಾನ್ಯ ಸ್ಪೀಕರ್ ಅವರನ್ನು ಕೂಡ ನಾವು ಭಾಳ ಹೊತ್ತು ಇಲ್ಲೇ ಅವರನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕೆಂದರೆ ಸುಳ್ಯದಲ್ಲಿ ಇವತ್ತು ಕಾರ್ಯಕ್ರಮಗಳು ಭಾಳ ನಮ್ಮ ಜನತಾ ದರ್ಶನ ಕಾರ್ಯಕ್ರಮ ಭಾಳ ಸಮಯ ತೆಗೆದುಕೊಳ್ತು. ಆದ್ದರಿಂದ ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಆದರೂ ಇವತ್ತು ಈ ಕಾರ್ಯಕ್ರಮದ ಎಲ್ಲರೂ ಭಾಳ ತಾಳ್ಮೆಯಿಂದ ಎಲ್ಲರೂ ಕೂಡ ಸೇರಿ ಈ ಶಿಲಾನ್ಯಾಸ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ಇಲಾಖೆಯ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿಯ ಶಾಸಕರು ಕೂಡ ಬಂದು ಹೋದರು ಅಂತ ಹೇಳಿದ್ರು, ಯಾಕಂದರೆ ಬಹುಶಃ ತಡ ಆಯಿತು. ನಮ್ಮ ವೇದವ್ಯಾಸ್ ಕಾಮತ್ ಅವರು ಇವತ್ತು ಯಾವುದೇ ಒಂದು ಕಚೇರಿ ಅಥವಾ ಯಾವುದೇ ಒಂದು ಇಲಾಖೆ ಚೆನ್ನಾಗಿ ನಡಿಬೇಕಾದ್ರೆ ವಾತಾವರಣ ಕೂಡ ಚೆನ್ನಾಗಿರಬೇಕು.
ಇರುವಂಥ ವ್ಯವಸ್ಥೆಗಳು ಒಳ್ಳೆ ರೀತಿಯ ವ್ಯವಸ್ಥೆಗಳಿದ್ದರೆ ಕೆಲಸ ಮಾಡೋರಿಗೂ ಕೂಡ ಒಂದು ಸ್ಫೂರ್ತಿ ಇರ್ತದೆ. ಅವರ ಕಚೇರಿ, ಅಲ್ಲಿರುವಂಥ ಕಟ್ಟಡ, ಆ ಕಟ್ಟಡದಲ್ಲಿರುವಂಥ ಒಂದು ವಾತಾವರಣ ಇದೆಲ್ಲ ಪೂರಕವಾಗಿರಬೇಕು. ಒಂದು ಒಳ್ಳೆಯ ಬಿಲ್ಡಿಂಗ್ ಸಿಕ್ಕಿದ ತಕ್ಷಣ ಎಲ್ಲ ಚೆನ್ನಾಗಾಗುತ್ತೆ ನಾನು ಹೇಳೋದಿಲ್ಲ. ಯಾಕಂದರೆ ಅಂತಿಮವಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾರೆ ಅವ್ರಿಗೆ ಪ್ರಥಮವಾಗಿ ಆಸಕ್ತಿ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಮತ್ತು ನಾವು ನಮ್ಮ ಜವಾಬ್ದಾರಿಯನ್ನು ನಮಗೆ ಸಿಕ್ಕಿರುವಂಥ ಅವಕಾಶದಲ್ಲಿ ನಾವು ಯಶಸ್ವಿಯಾಗಿ ಕೆಲಸ ಮಾಡಬೇಕು ಅಂತ ಒಂದು ಉತ್ಸಾಹ ಮತ್ತು ಆ ಒಂದು ಬದ್ಧತೆ ಇರಬೇಕು. ಆದರೆ ಅದ್ರ ಜೊತೆಯಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕಂತ ಅವಕಾಶ ಸಿಕ್ಕಿದಾಗ ಅವ್ರಿಗೆ ಇನ್ನೂ ಹೆಚ್ಚು ಮಾಡೋದಕ್ಕೆ ಒಂದು ರೀತಿ ಪ್ರೋತ್ಸಾಹ ಸಿಕ್ದಂಗೆ ಆಗ್ತದೆ. ಈಗ ಹಳೆ ಕಟ್ಟಡದಲ್ಲಿ ಅದು ಯಾವ ರೀತಿಯಾಗಿತ್ತು ಅಂತ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅಂದರೆ ಭಾಳ ಹಳೆ ಕಟ್ಟಡ ಅಂತ ಹೇಳಿದ್ರು ನೀವು. ಅವರ ಸುದೀರ್ಘವಾದಂಥ ಪ್ರಾಸ್ತಾವಿಕ ಭಾಷಣ ನೋಡಿದ್ರೆ ಅವ್ರು ಭಾಳ ಖುಷಿಯಾಗಿ ಹೋಗಿದೆ ಇವತ್ತು ಈ ಶುರು ಆಯ್ತಲ್ಲ ಅಂತ. ಯಾಕಂದ್ರೆ ಅಷ್ಟೊಂದು ಹೇಳಿದ್ರು ಅವರು, ನಾವು ಕಟ್ಟಡದ ಇತಿಹಾಸ ಹೇಳಿದ್ರು, ಇಷ್ಟು ಹಳೆಯ ಕಟ್ಟಡ ಅಂತ ಹೇಳಿದ್ರು. ಸೊ ಅದರಿಂದ ಅವರು ಆ ಒಂದು ಮಾತುಗಳು ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಇದು ಅಂತಿಮವಾಗಿ ಇದೊಂದು ಶುರು ಆಗಿದೆ ಅಲ್ಲ ಅಂತ ಅವ್ರಿಗೆ ಸಂತೋಷ ಆಗೋಗಿದೆ ಇವತ್ತು. ಅದಕ್ಕೆ ಭಾಳ ಸುದೀರ್ಘವಾಗಿ ಅವರು ಹೇಳೋದು. ಖಂಡಿತ ಇವತ್ತು ಅದು ಬೇಕಾಗಿದೆ. ಇವತ್ತು ಈ ಒಂದು ಕಟ್ಟಡದ ಕಾಮಗಾರಿ ಚೆನ್ನಾಗಿ ನಡೀಲಿ. ಗುತ್ತಿಗೆದಾರರು ಕೂಡ ಇದನ್ನು ಒಳ್ಳೆಯ ಗುಣಮಟ್ಟದ ಕ್ವಾಲಿಟಿ ಇರುವಂಥ ಮತ್ತು ವೈಜ್ಞಾನಿಕವಾಗಿ ಅದು ನೋಡಿಕೊಂಡು, ಯಾಕೆಂತ ಹೇಳಿದ್ರೆ ಒಂದೊಂದ್ಸಲ ನಾವು ಸರ್ಕಾರಿ ಕಟ್ಟಡಗಳು ಕಟ್ಟಿದಾಗ ಅದು ಸೈಂಟಿಫಿಕ್ ಆಗಿರೋದಿಲ್ಲ. ಅದನ್ನು ನೋಡಿಕೊಂಡು ಅವಶ್ಯಕತೆ ಮತ್ತು ಪ್ರಯೋಜನ ಎರಡೂ ಇರುವಂಥ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಆದಷ್ಟು ಬೇಗ ಇದನ್ನು ನೀವು ಮಾಡಿ. 2 ವರ್ಷ ಅಂತ ಇಟ್ಕೊಂಡಿದ್ದೀರಾ, 1.5 ವರ್ಷ, 1 ಇಯರ್. ಈ ವರ್ಷ ಇನ್ನೇನು ಮುಗೀತು, ಇನ್ನು ಮುಂದಿನ ವರ್ಷಕ್ಕೆಲ್ಲ ಪೂರ್ತಿ ಮಾಡಬೇಕು ಅಂತ ಹೇಳಿದ್ದೀರಾ. ಖಂಡಿತ 1 ವರ್ಷದಲ್ಲಿ 2.5 ಕೋಟಿ ಅಂತ ಹೇಳಿದ್ರೆ ಬೇಗ ಕೆಲಸ ಮಾಡಿದ್ರೆ ಖಂಡಿತ ಆಗೋಗ್ತದೆ, ಅದೇನಿಲ್ಲ. ಮತ್ತು ಬಹುಶಃ ನಿಮಗೆ ಆಮೇಲೆ ಇನ್ನು ಸ್ವಲ್ಪ ಬೇಕಾಗುತ್ತೆ ಅಂತ ಹೇಳ್ತಾರೆ ಮನೆ ಸ್ಪೀಕರ್ ಅವರೇ. 2.5 ಕೋಟಿ ಅಂತ ಹೇಳಿದರೆ ಖಂಡಿತವಾಗಿಯೂ ಇದು ಬೇಡಿಕೆ ಇಡ್ಬೋದು ಮುಂದಕ್ಕೆ ಅಂತ. ಆದರೆ ಬಿಲ್ಡಿಂಗ್ ಚೆನ್ನಾಗಿರ್ಬೇಕು, ಇಂಟೀರಿಯರ್ಸು ಚೆನ್ನಾಗಿರ್ಬೇಕು, ಫರ್ನಿಚರ್ ಎಲ್ಲ ಇರಬೇಕು. ಕೇವಲ ಕಟ್ಟಡ ಕಟ್ಬಿಟ್ಟು ಆಮೇಲೆ ಫರ್ನಿಚರ್ಗೆ ಏನು ಮಾಡಬೇಕಪ್ಪ, ಬೇರೆ ವ್ಯವಸ್ಥೆಗಳಿಗೆ ಏನು ಮಾಡಬೇಕಪ್ಪ ಅಂತ ಇರಬಾರ್ದು. ಎಲ್ಲವನ್ನು ಕೂಡ ಇರುವಂಥ ಅನುದಾನ ಮಾಡಿ, ಇನ್ನೂ ಹೆಚ್ಚು ಅನುದಾನ ಬೇಕಾಗಿದ್ದರೆ ಅದನ್ನು ಪ್ರತ್ಯೇಕವಾಗಿ ಕೇಳ್ಕೊಳ್ಳಿ. ಆದರೆ ಈ 2 ಕೋಟಿಯಲ್ಲಿ ಎಲ್ಲ ಕೆಲಸಗಳಾಗಬೇಕು, ಆಯಿತಾ? ಸುಮ್ಮನೆ ಬಿಲ್ಡಿಂಗನ್ನು ಕಟ್ಬಿಟ್ಟು ಆಮೇಲೆ ಖಾಲಿ ಇಡುವಂಥದ್ದು ಆಗಬಾರ್ದು. ಸೊ ಆ ರೀತಿಯಾಗಿ ಕಟ್ಟಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಪಶುಸಂಗೋಪನೆ ಇಲಾಖೆ ಖಂಡಿತವಾಗಿಯೂ ಇದು ಪ್ರಮುಖ ಇಲಾಖೆ. ಈಗಾಗಲೇ ಸ್ಪೀಕರ್ ಅವರು ಹೇಳಿದ್ರು, ಮೇಯರ್ ಅವರು ಕೂಡ ಹೇಳಿದ್ದಾರೆ. ಯಾಕಂದರೆ ಜಾನುವಾರುಗಳು, ಪ್ರಾಣಿಗಳ ಒಂದು ಸಂರಕ್ಷಣೆ ಬಹಳ ಮುಖ್ಯ. ಇವತ್ತು ಮನುಷ್ಯ ಏನಂತ ಹೇಳಿದ್ರೆ ತನ್ನ ಒಂದು ವ್ಯವಸ್ಥೆಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಇವತ್ತು ಈ ಒಂದು ಪೃಥ್ವಿಯನ್ನು ಎಲ್ಲವನ್ನು ಕೂಡ ಅವ್ರು ಹಿಡ್ತಕ್ಕೆ ತೊಗೊಂಡಿದ್ದೀವಿ. ನಾವು ಹಿಡ್ತಕ್ಕೆ ತೊಗೊಂಡ್ಬಿಟ್ಟಿದ್ದೀವಿ. ಒಂದು ಫಿಗರ್ಸನ್ನು ಹೇಳ್ತೀನಿ ಮೊನ್ನೆ ಸ್ಪೀಕರ್ ಅವರೇ. ಈ ಟೋಟಲ್ ಪಾಪ್ಯುಲೇಷನ್ ಇದೆಲ್ಲ ಮ್ಯಾಮಲ್ಸ್ ಅಂದರೆ ಪ್ರಾಣಿಗಳು, ಆನೆಗಳು, ಸಿಂಹ, ಚಿರತೆ, ಹಸು, ಎಮ್ಮೆ, ಈ ಥರ ಏನು ಮ್ಯಾಮಲ್ಸ್ ಅಂತ ಏನು ಹೇಳ್ತೀವಿ. ಈ ಒಟ್ಟು ನಮ್ಮ ಪ್ರಪಂಚದಲ್ಲಿ ಮ್ಯಾಮಲ್ಸ್ ಪಾಪ್ಯುಲೇಷನ್ನು ಅದರಲ್ಲಿ 34% ಅಷ್ಟು ಮನುಷ್ಯರಿದ್ದಾರೆ. 34%. 62% ಅಂದರೆ ಯಾವ ಪ್ರಾಣಿಗಳು? ಹಸು, ನಮಗೆ ಬೇಕಾಗಿರುವಂಥ ಪ್ರಾಣಿಗಳು, ನಮಗೆ ಅವಶ್ಯಕತೆ ಇರುವಂಥ ಪ್ರಾಣಿಗಳು, ಲೈಫ್ ಸ್ಟಾಕ್ ಅಂತ ಏನು ಹೇಳ್ತೀವಿ ಅದಿದೆ. ಇನ್ನು ಉಳಿದಿರುವಂಥ ಪ್ರಾಣಿಗಳು ಕೇವಲ 4% ಇದೆ. ಅಂದರೆ ಇಡೀ ಒಂದು ಈ ವ್ಯವಸ್ಥೆ ನಮ್ಮ ಅನುಕೂಲಕ್ಕೋಸ್ಕರ ನಾವು ಇಟ್ಕೊಂಡ್ಬಿಟ್ಟಿದ್ವಿ. ಅದರಿಂದ ಅನೇಕ ಪ್ರಾಣಿಗಳು, ಅನೇಕ ಪಕ್ಷಿಗಳು, ಅನೇಕ ಎಲ್ಲ ಎಕ್ಸ್ಟಿಂಕ್ಟ್ ಆಗಿ ಹೊರಟೋಗ್ತದೆ ದಿವಸ ಎಷ್ಟೋ ಪ್ರಾಣಿಗಳು. ಬಟ್ ಅದು ಬಿಡಿ, ಅದೊಂಥರ ಸೈನ್ಸ್ ವಿಚಾರ ಆಯಿತು, ಇಲ್ಲಿಗೇನದು ಪ್ರಸ್ತುತ ಅಲ್ಲ. ಆದರೆ ಇರುವಂಥದ್ದನ್ನು ಇವತ್ತು ನಮ್ಮ ಸ್ಪೀಕರ್ ಅವರು ಚೆನ್ನಾಗಿ ಹೇಳಿದ್ರು, ಮಾನ್ಯ ಸಭಾಧ್ಯಕ್ಷರು. ಪ್ರಾಣಿಗಳನ್ನು ನಾವು ಅವರಿಗೆ ಯಾವುದೇ ಪ್ರಾಣಿಯಾಗಿರ್ಬೋದು, ಅದರ ಏನು ಆದ್ಯತೆ ಅಂತ ಏನಿಲ್ಲ, ಯಾವುದೇ ಪ್ರಾಣಿಯಾಗಿರ್ಬೋದು, ಆ ಪ್ರಾಣಿಗಳನ್ನು ಅವರನ್ನು ನೋಡ್ಕೊಳ್ಳುವಂಥದ್ದು, ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅದು ಖಂಡಿತವಾಗಿಯೂ ಅದು ನಮ್ಮ ಒಂದು ಜವಾಬ್ದಾರಿ. ಅದು ಯಾಕಂದರೆ ನಾವೇ ಆ ಪ್ರಾಣಿಗಳನ್ನ ಹೆಚ್ಚಾಗಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಒಂದು ಹಸು ಆಗಿರ್ಬೋದು, ಒಂದು ನಾಯಿ ಆಗಿರ್ಬೋದು, ಒಂದು ಬೆಕ್ಕಾಗಿರ್ಬೋದು, ಒಂದು ಕುರಿ ಆಗಿರ್ಬೋದು, ಇದೆಲ್ಲ ನಮಗೋಸ್ಕರ ನಾವು ಬೆಳೆಸ್ತಾ ಇದ್ದೀವಿ. ಸೊ ಅವರನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದೇ ಇವತ್ತು. ಸೊ ಅದಕ್ಕೋಸ್ಕರ ನಾವು ಅದನ್ನು ಒಂದು ಸಮರ್ಪಕವಾದ ರೀತಿಯಲ್ಲಿ ನಾವು ಮಾಡಬೇಕು. ಮತ್ತು ಸ್ಪೀಕರ್ ಸಾಹೇಬರು ಹೇಳಿದಾಗೆ ಇವತ್ತು ಈ ವೆಟರ್ನರಿ ಡಾಕ್ಟರ್ಸು ಇವತ್ತು ಭಾಳ ಕೊರತೆ ಇದೆ. ಸೊ ಅದಕ್ಕೆ ಏನಾದರೂ ಒಂದು ನಾವು ಒಂದು ಪರಿಹಾರವನ್ನು ಹುಡುಕ್ತಕ್ಕಂಥದ್ದಕ್ಕೆ ಅವರು ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾನು ಆ ಸಲಹೆಯನ್ನು ಇನ್ನು ಸ್ವಲ್ಪ ಆಳವಾಗಿ ಬೇರೆಯವ್ರ ಜೊತೆ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲೂ ನಾನು ಅದನ್ನು ನಮ್ಮ ಪಶುಸಂಗೋಪನಾ
ಇದ್ದೀವಿ.